ಹೇ ದೇ, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ನಾವಿವತ್ತಿರೋದು ಶಕಟಾಪುರ ಅಥವಾ ಬಂಡಿಗಡಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ. ಇದು ಹರಿಹರಪುರದಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಈ ದೇವಸ್ಥಾನಕ್ಕೆ 600 ವರ್ಷಗಳ ಇತಿಹಾಸ ಇದೆಯಂತೆ. ಉತ್ತರ ಭಾರತದಲ್ಲಿ ಶಂಕರಾಚಾರ್ಯರು ನಿರ್ಮಿಸಿದ ಬದ್ರಿಕಾಶ್ರಮದ ಶಾಖಾ ಮಠ ಇದು. ಇದಕ್ಕೆ ಶಕಟಾಪುರ ವಿದ್ಯಾಪೀಠ ಅಂತ ಕೂಡ ಹೇಳಲಾಗುತ್ತೆ. ಇಲ್ಲಿ ಕೂಡ ಅಷ್ಟೇ ಟೆಂಪಲ್ ಒಳಗಡೆ ವಿಡಿಯೋ ಅಥವಾ ಫೋಟೋಗಳು ಅಲೋ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಅಥವಾ ಫೋಟೋ ಏನು ಕ್ಯಾಪ್ಚರ್ ಮಾಡಿಲ್ಲ ಇಲ್ಲಿ. ಇದು ಕೂಡ ಅಷ್ಟೇ ತುಂಬ ವಿಶಾಲವಾಗಿದೆ ಹಾಗೂ ಏನು ಗಲಾಟೆ ಇಲ್ಲ, ತುಂಬ ಶಾಂತವಾಗಿರುತ್ತೆ, ತುಂಬ ಖುಷಿ ಆಗುತ್ತೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಆದರೆ ಒಮ್ಮೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆ ನಾವು ಅಲ್ಲಿಂದ ಶೃಂಗೇರಿಗೆ ಬಂದ್ವಿ. ಅಲ್ಲಿ ಶಂಕರಾಚಾರ್ಯರದ್ದು ಒಂದು ತುಂಬ ದೊಡ್ಡ ಸ್ಟ್ಯಾಚ್ಯೂನ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕಾರ್ನ ಕೆಳಗಡೆನೆ ಪಾರ್ಕ್ ಮಾಡಿ ಆ ಬೆಟ್ಟದ ಮೇಲೆ ಹೋಗಬೇಕಾಗುತ್ತೆ ಸ್ವಲ್ಪ. ಅಲ್ಲಿ ಹೋಗೋಕ್ಕೆ ಎಸ್ಕಲೇಟರ್ ಕೂಡ ಇದೆ. ಏಜ್ ಆದವರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ, ಆರಾಮಾಗೆ ಹೋಗ್ಬೋದು. ಇದೊಂದು ನಿಜವಾಗ್ಲೂ ಬೆಸ್ಟ್ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಶೃಂಗೇರಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಬೆಟ್ಟಗಳು, ಆ ವ್ಯೂ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಮಳೆ ಬಂದಿತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಶಂಕರಾಚಾರ್ಯರ ಸ್ಟ್ಯಾಚ್ಯೂ ನೋಡಿಕೊಂಡು ಇವಾಗ ಮೇನ್ ಟೆಂಪಲ್ ಇದೆಯಲ್ಲ, ಶಾರದಾಂಬೆ ಟೆಂಪಲ್ಲು, ಅಲ್ಲಿಗೆ ಬಂದ್ವಿ. ಒಳಗೆ ಬರ್ತಾ ಇದ್ದಂಗೆ ತುಂಬ ಖುಷಿ ಆಗುತ್ತೆ. ಇದನ್ನು 12ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ವಿದ್ಯಾಪೀಠವನ್ನು ಸ್ಥಾಪಿಸ್ತಾರೆ. ಒಳಗೆ ಬರ್ತಿದ್ದಾಗೆ ಆನೆಗಳು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನಾನು ಅಷ್ಟೇ ದುಡ್ಡು ಕೊಟ್ಟು ಆಶೀರ್ವಾದ ತಗೊಳ್ಳೋಣ ಅಂತ ಹೋದೆ. ಒಂದ್ಸಲ ಚೆನ್ನಾಗೇ ಮಾಡ್ತು ಆಶೀರ್ವಾದನ. ಹಾಗೆ ಅವನು ಆಶೀರ್ವಾದ ತಗೊಂಡ. ಹಾಗೆ ಒಬ್ಬರು ಸೆಲ್ಫಿ ತಗೊತಾ ಇದ್ರು. ಅವರಿಗೆ ಸಾಕು ಹೋಗ್ಲಾತ್ತಗೆ ಅಂತ ಕಳಿಸ್ದಂಗಿತ್ತು. ಅದನ್ನ ನೋಡ್ಕೊಂಡಾರು ನಾನು ಸುಮ್ಮನೆ ಇರಬೇಕಾ, ನಾನು ಇನ್ನೊಂದು ಸತಿ ಹೋಗ್ತೀನಿ ಅಂತ ಹೋದೆ. ಅದಕ್ಕೂ ಅನಿಸಿರ್ಬೋದು ಏನು ನನ್ನ ಜೊತೆ ಆಟ ಆಡ್ತಿದ್ದೀರಾ ಅಂತ ಹೇಳಿ ಟಾಪ್ ಅಂತ ಕೊಟ್ಟು ಕಳಿಸ್ತು ನನಗೆ. ಆಗಲೇ ಹೇಳ್ದಂಗೆ 12ನೇ ಶತಮಾನದಲ್ಲಿ ಶ್ರೀ ಆದಿಗುರು ಶಂಕರಾಚಾರ್ಯರು ಅದ್ವೈತ ವೇದಾಂತದ ಸತ್ಯವನ್ನು ಹರಡೋದಕ್ಕೆ ಸಂಸ್ಥೆಯೊಂದನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಪವಿತ್ರವಾದ ಜಾಗವನ್ನು ಹುಡುಕ್ತಾ ಇರ್ತಾರೆ. ಅವರು ಶೃಂಗೇರಿಗೆ ಬಂದಾಗ ತುಂಗಾ ನದಿ ದಡದಲ್ಲಿ ತುಂಬ ಆಶ್ಚರ್ಯ ಆಗೋ ಥರ ಒಂದು ಘಟನೆ ನಡೆಯುತ್ತೆ. ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಹೆರಿಗೆ ನೋವಿಂದ ಒದ್ದಾಡ್ತಾ ಇರೋ ಒಂದು ಕಪ್ಪೆಯ ಮೇಲೆ ನಾಗರ ಹಾವು ಹೆಡೆ ಬಿಚ್ಚಿ ನೆರಳನ್ನು ಕೊಡ್ತಾ ಇರುತ್ತೆ. ಅದನ್ನು ನೋಡಿ ಶಂಕರಾಚಾರ್ಯರು ಸ್ವಾಭಾವಿಕವಾಗಿ ಹಾವು ಮತ್ತು ಕಪ್ಪೆ ವಿರೋಧಿಗಳು, ಆದರೆ ವಿರೋಧಿಗಳ ನಡುವೆ ಕೂಡ ಪ್ರೀತಿಯನ್ನು ತುಂಬಬಲ್ಲ ಈ ಸ್ಥಳದ ಪಾವಿತ್ರತೆಯಿಂದ ಪ್ರಭಾವಿತರಾದರು. ಹಾಗಾಗಿ ಆಚಾರ್ಯರು ತಮ್ಮ ಮೊದಲ ಮಠವನ್ನು ಸ್ಥಾಪಿಸೋಕೆ ಈ ಸ್ಥಳವನ್ನು ಆಯ್ಕೆ ಮಾಡ್ಕೋತಾರೆ. ಆದಿಶಂಕರಾಚಾರ್ಯರು ಕಾಶ್ಮೀರದಿಂದ ಶ್ರೀಗಂಧದ ಮರದಿಂದ ಮಾಡಿದ ಶಾರದಾ ದೇವಿಯ ವಿಗ್ರಹವನ್ನು ಇಲ್ಲಿ ಮೊದಲು ಪ್ರತಿಷ್ಠಾಪಿಸಿದ್ರು. ನಂತರದ ಕಾಲದಲ್ಲಿ ಪ್ರಸ್ತುತ ಕೂಡ ಶಾರದಾಂಬಾ ದೇವಿಯ ವಿಗ್ರಹವನ್ನು ಚಿನ್ನದಿಂದ ಮಾಡಲಾಗಿದೆ. ಹಾಗೆ ಅಲ್ಲಿ ಶ್ರೀ ವಿದ್ಯಾಶಂಕರ ಟೆಂಪಲ್ ಕೂಡ ಇದೆ. ಇದನ್ನು 14ನೇ ಶತಮಾನದಲ್ಲಿ ಪೂರ್ತಿ ಕಲ್ಲಿಂದನೇ ಮಾಡಿದ್ರು ಅಂತ ಹೇಳಲಾಗುತ್ತೆ. ಹೊಯ್ಸಳ ಹಾಗೂ ದ್ರಾವಿಡ ಶಿಲ್ಪಶೈಲಿ ಕೂಡ ಇಲ್ಲಿ ನೋಡಕ್ ಸಿಗುತ್ತೆ. ಈ ದೇವಸ್ಥಾನದ ಕತೆ ಏನಂದ್ರೆ, ಶೃಂಗೇರಿ ಶಾರದಾ ಪೀಠದ 10ನೇ ಪೀಠಾಧಿಪತಿಯ ಹೆಸರು ಶ್ರೀ ವಿದ್ಯಾತೀರ್ಥ. ಇವರು ಮಹಾಯೋಗಿ ಹಾಗೂ ತಪಸ್ವಿಯಾಗಿದ್ರು. ಇವರು 103 ವರ್ಷಗಳ ಕಾಲ ಶಾರದಾ ಪೀಠದಲ್ಲಿ ಇರ್ತಾರೆ. ಆ ನಂತರ ತಮ್ಮ ತಪಸ್ಸಿದ್ಧಿ ಹಾಗೂ ಲಂಬಿಕಾ ಯೋಗ ಸಿದ್ಧಿಯಿಂದ ತಮ್ಮ ದೇಹ ತ್ಯಜಿಸೋಕೆ ನಿರ್ಧಾರ ಮಾಡ್ತಾರೆ. ಪ್ರಸ್ತುತ ವಿದ್ಯಾಶಂಕರ ದೇವಸ್ಥಾನ ಇರೋ ಜಾಗದಲ್ಲಿ ಅವರು ಸಮಾಧಿ ಸ್ಥಿತಿಯಲ್ಲಿ ಧ್ಯಾನಮಗ್ನರಾಗ್ತಾರೆ. ಅವರಿರೋ ಕೊಠಡಿಯ ಬಾಗಿಲನ್ನು 12 ವರ್ಷಗಳ ನಂತರ ತೆರಿಬೇಕು. ಆಗ ಅವರ ದೇಹ ಶಿವಲಿಂಗವಾಗಿ ಬದಲಾಗಿರುತ್ತೆ ಅಂತ ಅವರು ಅವರ ಶಿಷ್ಯರಿಗೆ ಮೊದಲೇ ಸೂಚನೆ ಕೊಟ್ಟಿರ್ತಾರೆ. ಆದರೆ ಕುತೂಹಲದಿಂದ ಅವರ ಶಿಷ್ಯರು 3 ವರ್ಷಗಳಲ್ಲಿಯೇ ಬಾಗಿಲನ್ನು ತೆರೀತಾರೆ. ಆಗ ವಿದ್ಯಾತೀರ್ಥರ ದೇಹ ಮಾಯವಾಗಿ ಒಂದು ಅಪರೂಪದ ಲಿಂಗ ಕಾಣಿಸುತ್ತೆ. ನಂತರ ವಿದ್ಯಾತೀರ್ಥರು ಅವರ ಶಿಷ್ಯರಾದ ವಿದ್ಯಾರಣ್ಯ ಹಾಗೂ ಭಾರತೀ ತೀರ್ಥರ ಕನಸಿನಲ್ಲಿ ಬಂದು ಆದೇಶ ಉಲ್ಲಂಘಿಸಿದ ಕಾರಣ ಅವರ ದೇಹ ಶಿವಲಿಂಗವಾಗಲಿಲ್ಲ. ಆದ್ದರಿಂದ ಆ ಜಾಗದಲ್ಲಿ ಬೇರೊಂದು ಶಿವಲಿಂಗ ಸ್ಥಾಪಿಸಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅವರ ಶಿಷ್ಯರು ವಿದ್ಯಾಶಂಕರ ಹೆಸರಿನಿಂದ ಹೊಸ ಶಿವಲಿಂಗವನ್ನು ಸ್ಥಾಪಿಸಿ ದೇವಸ್ಥಾನ ನಿರ್ಮಾಣ ಮಾಡಿಸ್ತಾರೆ. ಇಂದಿಗೂ ಸಹ ವಿದ್ಯಾತೀರ್ಥ ಸ್ವಾಮಿ ವಿದ್ಯಾಶಂಕರನ ರೂಪದಲ್ಲಿ ಅಲ್ಲೇ ನೆಲೆಸಿದ್ದಾರೆ ಅನ್ನೋ ನಂಬಿಕೆ ಇದೆ. ಮತ್ತೊಂದು ವಿಶೇಷ ಏನಂದರೆ, 70 ವರ್ಷಕ್ಕೊಮ್ಮೆ ಸೂರ್ಯನ ಕಿರಣ ವಿದ್ಯಾಶಂಕರ ಶಿವಲಿಂಗದ ಮೇಲೆ ಬೀಳುತ್ತಂತೆ.
ಇದಿರೋದು ತುಂಗಾ ನದಿಯ ದಡದಲ್ಲಿ ಅಲ್ವಾ. ಹಾಗೆ ಈ ನದಿಯಲ್ಲಿ ತುಂಬ ಮೀನುಗಳಿದ್ವಂತೆ ಮುಂಚೆ. ಸ್ವಲ್ಪ ಏನಾದ್ರು ತಿಂಡಿ ಹಾಕಿದ್ರೆ ತಿನ್ನಕ್ಕೆ ಬರ್ತಿತ್ತು ಅಂತ ಹೇಳ್ತಿದ್ರು. ಬಟ್ ಇವಾಗ ಅಷ್ಟೊಂದೇನು ಬರ್ತಾ ಇಲ್ಲ ಅಲ್ಲಿ. ಆಯಿಗೆ ಎಲ್ಲಿ ಹೋದರೂ ಯಾರಾದರೂ ಒಬ್ಬರು ಮಾತಾಡಿಸ್ತಾರೆ. ಅವರು SBIಯಲ್ಲಿ ವರ್ಕ್ ಮಾಡ್ತಿದ್ರಲ್ಲ, ಹಾಗಾಗಿ ಕಸ್ಟಮರ್ಸು ಅವರು ಇವರು ಅಂತ ಬಂದು ಮಾತಾಡಿಸ್ತಾ ಇರ್ತಾರೆ. ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮರಳಿ ಗೂಡಿಗೆ ಅಂತ ಹೊರಟಿದ್ದಾಯಿತು. ಅವತ್ತು ಅಷ್ಟೊಂದು ಮಳೆ ಇರಲಿಲ್ಲ, ಹಾಗಾಗಿ ಆಗುಂಬೆ ಘಾಟ್ ಅಷ್ಟೊಂದೇನು ಚೆನ್ನಾಗಿ ಅನಿಸಿಲ್ಲ ನನಗೆ. ಬರುವಾಗ ಇದ್ದಷ್ಟು ಚೆನ್ನಾಗಿ ಹೋಗುವಾಗ ಅನಿಸಿಲ್ಲ. ತುಂಬ ಚೆನ್ನಾಗಿ ಮೋಡ ಎಲ್ಲ ಕೆಳಗಡೆನೇ ಇತ್ತು ನಾವು ಬರುವಾಗ. ವಾಪಸ್ ಹೋಗುವಾಗ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ ನನಗೆ. ಆ್ಯಂಡ್ ಟ್ರಾಫಿಕ್ ಕೂಡ ತುಂಬ ಇತ್ತು ಅವತ್ತು. ಹಾಗೆ ನಾವು 4 ಜನ ಮಾತಾಡ್ತಾ ಅಂತೆ ಕಂತೆ ಸಂತೆ ಎಲ್ಲ ಸುತ್ತಾಡಿಕೊಂಡು ನಿಧಾನವಾಗಿ ಘಟ್ಟ ಇಳಿದ್ವಿ. ಅಂತೆ ಕಂತೆ ಸಂತೆ ಎಲ್ಲ ಮಾತಾಡ್ತಾ ನಮಗೆ ತುಂಬ ಬಾಯಾರಿಕೆ ಆಗಿತ್ತು. ಹಾಗೆ ಘಟ್ಟ ಇಳಿತಾ ಇದ್ದಂಗೆ ಒಂದು ಎಳ್ನೀರು ಕುಡಿಯೋಣ ಅಂತ ಒಂದು ಕಡೆ ನಿಲ್ಲಿಸಿದ್ವಿ. ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಎಲ್ಲಿ ಹೋದ್ರೂ ಈ ಥರ ಕಸ ಎಸೆಯೋದು ಇದನ್ನು ಮಾಡಬೇಡಿ. ಅಲ್ಲಿ ತುಂಬ ಕಸ ಎಸೆದಿದ್ರು ತುಂಬ ಬೇಜಾರಾಗುತ್ತೆ. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ನಮ್ಮನೆ ಹತ್ರ ಯಾರಾದರೂ ಕಸ ತಂದು ಹಾಕಿದ್ರೆ ನಮ್ಗೆ ಹೇಗೆ ಬೇಜಾರಾಗುತ್ತೆ, ಹಾಗೆ ಅವರಿಗೂ ಅನಿಸುತ್ತೆ ಅಲ್ವಾ, ನಮ್ಮೂರಿಗೆ ಬಂದು ಹಾಳು ಮಾಡಿ ಹೋಗ್ತಾರೆ ಅಂತ. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಎಳ್ನೀರು ಕುಡ್ಕೊಂಡು ನಾವು ಉಡುಪಿ ರೋಡ್ ತೊಗೊಂಡ್ವಿ. ಬಿಕಾಸ್ ನಂಗೆ ಉಡುಪಿಯಲ್ಲಿ ಜಯಲಕ್ಷ್ಮಿ ಸಿಲ್ಕ್ಸ್ ಅಂತ ಒಂದಿದೆ, ಅದನ್ನ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಯಾರ್ಯಾರಿಗೆಲ್ಲ ಗೊತ್ತು ಪ್ಲೀಸ್ ಕಮೆಂಟ್ ಮಾಡಿ. ನಾನು ಶಾಪಿಂಗ್ ಅಂತ ಏನು ಹೋಗಿರಲಿಲ್ಲ, ನಾನು ಜಸ್ಟ್ ನೋಡೋಕ್ಕೆ ಅಂತ ಹೋಗಿದ್ದೆ. ಮೋಮೋಗೂ ಸ್ಯಾರೀಸ್ ಇಷ್ಟ ಆಯಿತು, ಹಾಗೆ ತೊಗೊಳೋದಾದರೆ ತೊಗೋ ಅಂದ. ನಾನು ಓಕೆ ಅಂತ ಹೇಳ್ಬಿಟ್ಟೆ. ಬಂಪರ್ ಲಾಟ್ರಿ ಅಂತ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ಶಾಪಿಂಗ್ ಮುಗಿಸ್ಕೊಂಡು ಮಂಗಳೂರು ಕಡೆ ಹೊರಟ್ವಿ. ಆಗಲೇ 5:30 ಹಂಗೆ ಆಗಿತ್ತು ಅನಿಸುತ್ತೆ. ಹಾಗೆ ಮಾತಾಡ್ತಾ ಮನೆ ಬಂದೇ ಹೋಯಿತು. ಉಡುಪಿಯಿಂದ 1 ಅವರ್ ಅಷ್ಟೇ ಅಲ್ವಾ ಮಂಗಳೂರು, ಸೊ ಗೊತ್ತೇ ಆಗಿಲ್ಲ ಬಂದಿದ್ದು. ಹಾಗೆ ಕಾರಲ್ಲಿರೋ ಲಗೇಜ್ ಎಲ್ಲ ಒಂದೊಂದಾಗಿ ಇಳಿಸ್ತಾ ಇದ್ದೀವಿ. ಇದು ತುಂಬ ಇರಿಟೇಟಿಂಗ್ ಕೆಲಸ. ಅದು ಇದು ಎಲ್ಲ ತರಬೇಕು, ಇನ್ನೊಂದೇನೋ ಬಿಟ್ಟೋಗುತ್ತೆ, ಅದನ್ನು ಹೋಗಿ ಎತ್ಕೊಂಬರ್ಬೇಕು. ಸೊ ನಾವಿಬ್ಬರು ಸೇರಿ ಎಲ್ಲ ಲಗೇಜ್ ಇಳಿಸ್ಕೊಂಬಂದ್ವಿ. ಊಟಕ್ಕೆ ಇವತ್ತು ನೈಟು ನಾವಿಬ್ಬರು ಆಚೆ ಹೋಗ್ತಾ ಇದ್ದೀವಿ. ಅಪ್ಪ ಬರಲ್ಲ, ಅದಕ್ಕೆ ನಾನು ಅದನ್ನು ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ತುಂಬ ಲಾಂಗ್ ಆಗುತ್ತೆ ಈ ವಿಡಿಯೋ. ಸೊ ಹಾಗಾಗಿ ಯಾವ್ಯಾವ ಬಟ್ಟೆ ವಾಷಿಗಿದೆ ಅದನ್ನೆಲ್ಲ ವಾಷಿಗೆ ಹಾಕಿ ಆಮೇಲೆ ಡಿನ್ನರ್ಗೆ ಆಚೆ ಹೋಗ್ತೀವಿ. ಮೊಮ್ಮನ್ನ ಹೇಗಾದರೂ ಮಾಡಿ ವ್ಲಾಗಲ್ಲಿ ತರಬೇಕು ಅಂತಲೇ ಟ್ರೈ ಮಾಡ್ತಾ ಇರ್ತೀನಿ. ಬಂದವನು ವಾಪಸ್ ಹೋಗ್ಬಿಟ್ಟ ನನ್ನ ಕ್ಯಾಮ್ರಾ ಆನ್ ಇರೋದು ನೋಡಿ. ಸೊ ನಾನು ಆದರೂ ಟ್ರೈ ಮಾಡಿದ್ದೀನಿ. ಫೈನಲಿ ವಾಪಸ್ ಮನೆಗೆ ಬಂದು ರೀಚ್ ಆದ್ವಿ. ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಿಂಗಲ್ಲ, ಹಿಂಗೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.